ನೋಡಿ, ದೆಹಲಿಯಲ್ಲಿ ಮತ್ತೆ ಪೊಲೀಸರು ಪ್ರತಿಭಟನಾಕಾರರು ಅವರ ನಡುವೆ ಸಂಘರ್ಷ. ಕನಾಟ್ ಪ್ಲೇಸ್ನಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ಜಂತರ್ ಮಂತರ್ ಕನ್ನಾಟ್ ಪ್ಲೇಸ್ ಆ ಒಂದು ಜಾಗದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿರ್ತಕ್ಕಂಥದ್ದು. ನೋಡಿ, ಜಂತರ್ ಮಂತರ್ ಕನ್ನಾಟ್ ಪ್ಲೇಸ್ ಟಾಲ್ಸ್ಟಾಯ್ ಮಾರ್ಗದಲ್ಲಿ ಘಟನೆ ನಡೆದಿದೆ. ಹಿಂಸಾತ್ಮಕ ರೂಪ ಪಡೆದುಕೊಂಡಿದೆ ಸಿಜೆಪಿ ನಡೆಸುತ್ತಿರುವ ಪ್ರತಿಭಟನೆ. ಘರ್ಷಣೆಯಲ್ಲಿ 3 ಎಸಿಪಿ ಅವ್ರಿಗೆಲ್ರಿಗೂ ಕೂಡ ಗಾಯಗಳಾಗಿರ್ತಕ್ಕಂಥದ್ದು. ಎಸಿಪಿ ಸೇರಿ 3 ಪೊಲೀಸರಿಗೆ 5 ಪೊಲೀಸರಿಗೆ ಆಗಿರ್ತಕ್ಕಂಥದ್ದು ಗಾಯ. ಪರಿಸ್ಥಿತಿ ನಿಯಂತ್ರಿಸಲು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಎಂಟ್ರಿ ಕೊಟ್ಟಿದೆ. ಪ್ರತಿಭಟನಾಕಾರರ ನಡುವೆ ನುಸುಳಿದ್ದಾರೆ ದುಷ್ಕರ್ಮಿಗಳು. ಆ ಒಂದು ದುಷ್ಕರ್ಮಿಗಳಿಂದ ಕಲ್ಲು ತೂರಾಟ ಆಗಿದೆ. ಪೊಲೀಸರ ಮೇಲೆ ಕಲ್ಲು, ಗಾಜಿನ ಬಾಟಲಿಗಳಿಂದ ದಾಳಿ ಮಾಡಲಾಗಿದೆ. ಕೆಲವು ದುಷ್ಕರ್ಮಿಗಳಿಂದ ಪೊಲೀಸರ ಮೇಲೆ ಕತ್ತಿ, ಇವೆಲ್ಲ ಮಾರಕಾಸ್ತ್ರಗಳು ಬಳಕೆ ಆಗಿದ್ದಾವೆ. ಅವೆಲ್ಲ ತೆಗೆದುಕೊಂಡು ಪೊಲೀಸರ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಪೊಲೀಸರು RPF ಸಿಬ್ಬಂದಿ ಮತ್ತೆ ಲಾಠಿ ಚಾರ್ಜ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಲ್ಲಿ. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆ ಅಶ್ರವಾಯು ಪ್ರಯೋಗ ಆಗಿದೆ. ಎಸ್ ವೀಕ್ಷಕರೇ, ಸಿಜೆಪಿಯಿಂದ ಏನು ಪ್ರತಿಭಟನೆ ನಡೀತಾ ಇದೆ, ನೀಟ್ಗೆ ಸಂಬಂಧಪಟ್ಟ ಹಾಗೆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಮತ್ತೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ ಅಂತೆ. ಪ್ರತಿಭಟನಾಕಾರರ ಮಧ್ಯೆ ಕೆಲವು ದುಷ್ಕರ್ಮಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಅವರಿಂದ ಪೊಲೀಸರ ಮೇಲೆ ಹಲ್ಲೆ ಆಗಿದೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಹಲ್ಲೆಯನ್ನ ಮಾಡಲಾಗಿದೆ. ಸೊ ಅವರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಅಶ್ರವಾಯು ಪ್ರಯೋಗವನ್ನು ಮಾಡಿದ್ದಾರೆ. ಕನಾಟ್ ಪ್ಲೇಸ್ನಲ್ಲಿ ನಡೆದಿರ್ತಕ್ಕಂಥದ್ದು ಪೊಲೀಸರ ಮೇಲೆ ಹಲ್ಲೆ. ಜಂತರ್ ಮಂತರ್ ಕನ್ನಾಟ್ ಪ್ಲೇಸ್ ಟಾಲ್ಸ್ಟಾಯ್ ಮಾರ್ಗದಲ್ಲಿ ಘಟನೆ ನಡೆದಿದೆ. ನೋಡಿ, ಪ್ರತಿಭಟನೆ ಏನಿದೆ ಅದು ಹಿಂಸಾಚಾರಕ್ಕೆ ತಿರ್ಕೊಂಡ್ಬಿಟ್ಟಿದೆ. ಶಾಂತಯುತವಾಗಿ ನಡೀತಾ ಇತ್ತು ಪ್ರತಿಭಟನೆ. ಆ ಒಂದು ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರ್ಕೊಂಡ್ಬಿಟ್ಟಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರೆ ಅವರು ಸುಮ್ಮನೆ ಬಿಡ್ತಾರಾ? ಎಲ್ಲರನ್ನೂ ಸೇರಿಸಿ ಲಾಠಿ ಚಾರ್ಜ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಮೊನ್ನೆ ಆಗಿತ್ತು ಲಾಠಿ ಚಾರ್ಜ್, ಮತ್ತೆ ಲಾಠಿ ಚಾರ್ಜ್ ಸ್ಟಾರ್ಟ್ ಆಗಿದೆ. ನೋಡಿ, ಈ ಒಂದು ಸಂಘರ್ಷ ಎಲ್ಲಿ ಏನಿದೆ, ಎಸಿಪಿ ಸೇರಿ 5 ಪೊಲೀಸರಿಗೆ ಗಾಯಗಳಾಗಿದ್ದಾವೆ. ಪರಿಸ್ಥಿತಿ ನಿಯಂತ್ರಿಸಲು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಎಂಟ್ರಿ ಕೊಟ್ಟಿದೆ. ದೆಹಲಿಯ ಜಂತರ್ ಮಂತರ್ನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೀವು. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ದೆಹಲಿಯ ಜಂತರ್ ಮಂತರ್ನ ದೃಶ್ಯಗಳು. ವಿದ್ಯಾರ್ಥಿಗಳ ಪ್ರತಿಭಟನೆ ದಿನದಿಂದ ದಿನಕ್ಕೆ ಬೇರೆ ರೂಪ ಪಡೆದುಕೊಳ್ತಾ ಇದೆ. ಕೇಂದ್ರ ಸರ್ಕಾರ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಿಸದೇ ಇದ್ರೆ ಪ್ರತಿಭಟನೆ ಮತ್ತೆ ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ದಿನದಿಂದ ದಿನಕ್ಕೆ ವಿದ್ಯಾರ್ಥಿಗಳ ಮನಸ್ಥಿತಿ ಚೇಂಜ್ ಆಗ್ತಾ ಇದೆ. ಶಾಂತಯುತವಾಗಿ ಸಾಗಬೇಕಿದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರ್ಕೊಂಡಿದೆ. ಎಸ್ ವೀಕ್ಷಕರೇ, ದೆಹಲಿಯಲ್ಲಿ ಏನು ವಿದ್ಯಾರ್ಥಿಗಳು ಸಿಜೆಪಿ ಪಕ್ಷದ ಜೊತೆಗೆ ಸೇರ್ಕೊಂಡು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ರು, ಅವರ ಮಧ್ಯೆ ಕೆಲವು ದುಷ್ಕರ್ಮಿಗಳು ಸೇರ್ಕೊಂಡಿದ್ದಾರೆ. ಆ ದುಷ್ಕರ್ಮಿಗಳು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತೂರಾಟ, ಬಾಟಲಿಗಳಿಂದ ಹೊಡೆಯೋದು, ಇನ್ನು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಇವೆಲ್ಲವನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಪಾಪ ಸ್ಟೂಡೆಂಟ್ಗಳು ಶಾಂತಯುತವಾಗಿ ಪ್ರತಿಭಟನೆಯನ್ನ ಏನು ಮಾಡ್ತಾ ಇದ್ದಾರೆ, ಅದನ್ನು ಕೆಡಿಸೋದಕ್ಕೆ ಕೆಲವು ದುಷ್ಕರ್ಮಿಗಳು ಇದರಲ್ಲಿ ಸೇರ್ಕೊಂಡಿದ್ದಾರೆ. ಅವರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ.
ಸೊ ಆ ದುಷ್ಕರ್ಮಿಗಳಿಂದ ಆದಂಥ ಕೃತ್ಯ ಎಲ್ಲ ಸ್ಟೂಡೆಂಟ್ಗೆ ಕೆಟ್ಟ ಹೆಸರು, ಎಲ್ಲ ಸ್ಟೂಡೆಂಟ್ಗೂ ಕೂಡ ಕೆಟ್ಟ ಹೆಸರದು. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಕೆಡಿಸೋದಕ್ಕೆ, ಅವರಿಗೆ ಕೆಟ್ಟ ಹೆಸರನ್ನು ತರುವುದಕ್ಕೆ ಈ ಒಂದು ಕೆಲಸವನ್ನು ಕೆಲವು ದುಷ್ಕರ್ಮಿಗಳು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಸೊ ಅದಕ್ಕೋಸ್ಕರ ಪೊಲೀಸರು ಲಾಠಿ ಚಾರ್ಜ್ ಶುರು ಹಚ್ಕೊಂಡಿದ್ದಾರೆ. ಆ ದುಷ್ಕರ್ಮಿಗಳ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೂ ಕೂಡ ಪಾಪ ಏಟು ಬೀಳುತ್ತೆ. ಶಾಂತಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಅವರು. ಈ ಪ್ರತಿಭಟನೆಯನ್ನು ಬೇರೆ ರೂಟನ್ನೇ ಹಿಡಿದುಕೊಂಡ್ಬಿಟ್ಟಿದೆ ಇವಾಗ ಈ ದುಷ್ಕರ್ಮಿಗಳಿಂದ. ಒಳಗಡೆ ಕೆಲವರು ಬಂದು ಈ ಪ್ರತಿಭಟನೆಯನ್ನು ಹಾಳು ಮಾಡಿದ್ದಾರೆ. ಅವರಿಗೆ ನ್ಯಾಯ ಸಿಗಬೇಕು ವಿದ್ಯಾರ್ಥಿಗಳಿಗೆ. ಪಾಪ ಅವ್ರಿಗೆ ಏನು ಬೇಡಿಕೆ ಇದೆಯೋ ಅದನ್ನು ಈಡೇರಿಸಬೇಕು ಸರ್ಕಾರ. ನೋಡಿ, ಪ್ರತಿಭಟನೆಯಲ್ಲಿ ಯಾರ್ಯಾರೋ ಸೇರ್ಕೊಳ್ತಾ ಇದ್ದಾರೆ. ಗೂಂಡಾಗಳು, ರೌಡಿಸಮ್ ಹಿನ್ನೆಲೆ ಇರೋರು, ಅಂಥವರೆಲ್ಲ ಸೇರ್ಕೊಂಡು ಈ ಪ್ರತಿಭಟನೆಯನ್ನು ಹಳ್ಳ ಹಿಡಿಸೋದಕ್ಕೆ ಸೇರ್ಕೊಳ್ತಾ ಇದ್ದಾರೆ ಅವರು. ನೋಡಿ, ಕಳೆದ 25 ದಿವಸಗಳಿಂದ ಎಷ್ಟು ಶಾಂತಯುತವಾಗಿ ನಡೀತಾ ಇತ್ತು. ಪ್ರತಿಭಟನೆ ಆಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ಅನ್ನೋ ರೀತಿಗೆ ಆಗ್ತಾ ಇತ್ತು. ಉಪವಾಸ ಸತ್ಯಾಗ್ರಹ ಸ್ಟೂಡೆಂಟ್ಗಳು ಒಂದೇ ಜಾಗದಲ್ಲಿ ಜಂತರ್ ಮಂತರ್ ಅನ್ನೋ ಒಂದು ಪ್ಲೇಸಲ್ಲಿ ಇದ್ಕೊಂಡು ಮಾಡ್ತಾ ಇದ್ರಪ್ಪ. ಯಾವಾಗ ಈ ಗುಂಡಾಗಳು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇರೋರು ಎಂಟ್ರಿ ಕೊಟ್ಟರು, ಪ್ರತಿಭಟನೆ ಬೇರೆ ರೂಟ್ ಹಿಡ್ಕೊಂತು, ಬೇರೆ ಒಂದು ಹಿಂಸಾಚಾರಕ್ಕೆ ತಿರ್ಕೊಂಡ್ಬಿಟ್ಟಿದೆ ಇದು. ನೋಡಿ, ದೆಹಲಿಯಲ್ಲಿ ಅಷ್ಟೇ ಇದ್ರದ ಈ ಪ್ರತಿಭಟನೆ ಕಾವಲ್ಲ, ಪ್ರತಿ ರಾಜ್ಯದಲ್ಲೂ ಕೂಡ ನಡೀತಾ ಇದೆ. ಈ ಒಂದು ಪ್ರತಿಭಟನೆ ಬೇರೆ ರೂಪ ಪಡೆದುಕೊಂಡಿದೆ. ಏನು ನೀಟ್ ಇದೆಯಲ್ಲ ಅಷ್ಟಕ್ಕೆ ನಿಂತ್ಕೊಂಡಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿಷ್ಠೆ ತೆಗೆದುಕೊಂಡ್ಬಿಟ್ಟಿದ್ದಾರೆ, ನಮ್ಮ ನಾಯಕರು ಅಂತ ಹೇಳಿ. ಸೊ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಗೆ ಎಂಟ್ರಿ ಕೊಟ್ಟರು, ಅವ್ರನ್ನ ಬಂಧಿಸಿದ್ರಿ ಅಂತೇಳಿ ಕಾಂಗ್ರೆಸ್ಸು ಪ್ರತಿಭಟನೆ ಮಾಡ್ತಾ ಇದೆ ಪ್ರತಿ ರಾಜ್ಯದಲ್ಲೂ. BJP ಅವರು ನಮ್ಮ ನರೇಂದ್ರ ಮೋದಿ ಮನೆ ಮುಂದೆ ರಾಹುಲ್ ಗಾಂಧಿ ಅವರು ಪ್ರೊಟೆಸ್ಟ್ ಮಾಡಿದ್ರು ಅಂಥೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ನೀಟ್ ಮುಚ್ಚೋಗುತ್ತೆ ಅನಿಸ್ತಾ ಇದೆ ನನಗೆ. ನೀಟ್ದು ಏನು ಪಾಪ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಅದು ಮುಚ್ಚೋಗಿ ಬೇರೆ ಬೇರೆನೇ ರೂಪ ಪಡೆದುಕೊಳ್ತಾ ಇದೆ. ಅದು ಫೈನಲ್ ಆಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ಅವರ ಬೇಡಿಕೆಗಳು ಈಡೇರಬೇಕು. ಇದಕ್ಕೆ ಸಂಬಂಧಪಟ್ಟ ಸಚಿವರು ಏನು ಹೊಣೆಯನ್ನು ಹೊತ್ಕೊಳ್ಬೇಕು ಅದನ್ನು ಹೊತ್ಕೊಳ್ಬೇಕು. ಇವೆಲ್ಲವೂ ಕೂಡ ಆಗಬೇಕು. ಈ ಪ್ರತಿಭಟನೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು. ಕಳೆದ 25-26 ದಿವಸದಿಂದ ವಿದ್ಯಾರ್ಥಿಗಳು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ಯಾವುದೇ ಅನ್ಯಾಯ ಆಗದೇನೆ ನ್ಯಾಯ ಸಿಗಬೇಕು. ಸೊ ಕೆಲವು ದುಷ್ಕರ್ಮಿಗಳು, ಕೆಲವು ಗೂಂಡಾಗಳು ಈ ಪ್ರತಿಭಟನೆಯನ್ನು ಹಾಳು ಮಾಡಬೇಕು ಅಂತಲೇ ಬಂದಿರತಕ್ಕಂಥವರಿಂದ ಪೊಲೀಸರ ಮೇಲೆ ದಾಳಿ ಆಗ್ತಾ ಇದೆ. ಸೊ ಪೊಲೀಸರು ಏನು ಮಾಡ್ತಾರೆ ಹಾಗಾದರೆ, ಅವರು ಎಲ್ರಿಗೂ ಕೂಡ ಲಾಠಿ ಚಾರ್ಜ್ ಮಾಡಿಬಿಡ್ತಾರೆ. ಇದರಿಂದ ಅಮಾಯಕ ವಿದ್ಯಾರ್ಥಿಗಳು ತೊಂದರೆಗೊಳಗಾಗ್ತಾ ಇದ್ದಾರೆ. ನಿಜವಾಗಲೂ ನ್ಯಾಯ ಯಾರಿಗೆ ಸಿಗಬೇಕೋ ನ್ಯಾಯ ಸಿಗ್ತಾ ಇಲ್ಲ. ಇದರಿಂದ ಈ ಪ್ರತಿಭಟನೆಯನ್ನು ಬೇರೆಯವರೆಲ್ಲ ಬೇರೆ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅದು ಆಗಬಾರ್ದು. ವಿದ್ಯಾರ್ಥಿಗಳಿಗೆ ಫೈನಲ್ ಆಗಿ ನ್ಯಾಯ ಸಿಗಬೇಕು. ವಿದ್ಯಾರ್ಥಿಗಳ ಕುಟುಂಬ ಮತ್ತು ಅವರ ತಾಯಿ ತಂದೆಯರು ಆ ವಿದ್ಯಾರ್ಥಿಗಳಿಗೆ ಏನು ಕಳ್ಕೊಂಡಿದ್ದಾರಲ್ಲ ಅವರಿಗೆ ನ್ಯಾಯ ಸಿಗಬೇಕು. ಆ ಕೆಲಸವನ್ನು ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಕೂಗಿಗೆ ಕಿವಿ ಕೊಡಬೇಕು. ಅವರಿಗೆ ನ್ಯಾಯ ದೊರಕಿಸುವ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು. ನೀವು ಗಮನಿಸ್ತಾ ಇದ್ದೀರಿ ದೆಹಲಿಯ ಜಂತರ್ ಮಂತರ್ನ ದೃಶ್ಯಗಳನ್ನು. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಸೊ ಆ ಒಂದು ಪ್ರತಿಭಟನೆಗೆ ನ್ಯಾಯ ಸಿಗಬೇಕು, ಆ ಪ್ರತಿಭಟನೆಗೆ ಅರ್ಥ ಸಿಗಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು. ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ದೆಹಲಿಯ ಜಂತರ್ ಮಂತರ್ನ ದೃಶ್ಯಗಳು. ನಿನ್ನೆ ರಾತ್ರಿ ಆಗಿರ್ತಕ್ಕಂಥದ್ದು ಇದು. ಪೊಲೀಸರು ಎಲ್ಲರೂ ಕೂಡ ಈ ದುಷ್ಕರ್ಮಿಗಳಲ್ಲದೆ ವಿದ್ಯಾರ್ಥಿಗಳು ಕೂಡ ಸಫರ್ ಆಗ್ತಾ ಇದ್ದಾರೆ. ನೋಡಿ, ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವ ನವದೆಹಲಿ ಪರಿಸ್ಥಿತಿ. ಇವಾಗ ಅಲ್ಲಿ ಬೂದಿ ಮುಚ್ಚಿದ ಕೆಂಡ ಆಗಿದೆ. ಜಂತರ್ ಮಂತರ್ನಲ್ಲಿ ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಕನ್ನಡ್ ಪ್ಲೇಸ್ ಸುತ್ತಮುತ್ತ ಪೊಲೀಸ್ ಪಡೆ ನಿಯೋಜನೆ ಮಾಡಲಾಗಿದೆ. ಉದ್ವಿಗ್ನ ಪರಿಸ್ಥಿತಿ ಇದೆ ದೆಹಲಿಯಲ್ಲಿ. ನವದೆಹಲಿ ವ್ಯಾಪ್ತಿಯಲ್ಲಿ ಇಂಟರ್ನೆಟ್ ಸೇವೆ ತಾತ್ಕಾಲಿಕ ಸ್ಥಗಿತವನ್ನು ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ
ಎಸಿಪಿ ವಿವೇಕ್ ಭಗತ್ ಸೇರಿ 5 ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಾಯಗೊಂಡ ಪೊಲೀಸರು ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೂದಿ ಮುಚ್ಚಿದ ಕೆಂಡದಂತಿರುವ ನವದೆಹಲಿ ಪರಿಸ್ಥಿತಿ. ವೀಕ್ಷಕರೇ ನೋಡಿ, ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಯಾವ ರೀತಿ ಉದ್ವಿಗ್ನ ಪರಿಸ್ಥಿತಿ ಇದೆ, ಪ್ರತಿಭಟನೆ ಯಾವ ರೀತಿ ತಿರುಕೊಂಡಿದೆ. ಶಾಂತಯುತ ಪ್ರತಿಭಟನೆಯಲ್ಲಿ ಕೆಲವು ದುಷ್ಕರ್ಮಿಗಳು, ಕೆಲವು ಗೂಂಡಾಗಳು ಸೇರ್ಕೊಂಡು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕೆಟ್ಟ ಹೆಸರನ್ನ ತರ್ತಾ ಇದ್ದಾರೆ. ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಕೆಲವರಂತೂ ವಿದ್ಯಾರ್ಥಿಗಳಂತ ಅನಿಸೋದಿಲ್ಲ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೆಲವು ಗುಂಡಗಳಂತೆ ಅನಿಸ್ತಾ ಇದೆ ನನಗಂತೂ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿ ತರ ಅವ್ರು ಪ್ರೊಟೆಸ್ಟಿಗೆ ಬಂದಿಲ್ಲ. ನೋಡಿ, ಆ ದೃಶ್ಯಗಳನ್ನ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಸದ್ಯಕ್ಕಂತೂ ಈ ಒಂದು ಪ್ರತಿಭಟನೆ ಬೇರೆ ರೂಪ ಪಡೆದುಕೊಂಡಿದೆ. ದಿನದಿಂದ ದಿನಕ್ಕೆ ಬೇರೆಯ ಹಾದಿಯಲ್ಲೇ ಪ್ರತಿಭಟನೆ ಹೋಗ್ತಾ ಇದೆ. ಕೇಂದ್ರ ಸರ್ಕಾರ ಬೇಗ ಇದಕ್ಕೆ ಸ್ಪಂದಿಸದೇ ಇದ್ರೆ ವಿದ್ಯಾರ್ಥಿಗಳ ಶಾಂತಯುತ ಪ್ರತಿಭಟನೆಯನ್ನ ಕೆಲವು ದುಷ್ಕರ್ಮಿಗಳು ಸೇರ್ಕೊಂಡು ಹಾಳು ಮಾಡುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಕೇಂದ್ರ ಸರ್ಕಾರ ಬೇಗ ಅವರಿಗೆ ಸ್ಪಂದಿಸಬೇಕು, ಅವರ ಬೇಡಿಕೆಗಳನ್ನು ಈಡೇರಿಸಬೇಕು. ಇದರಲ್ಲಿ ಸ್ಟೂಡೆಂಟ್ ಸಫರ್ ಆಗಬಾರದು. ಯಾಕಂತ ಹೇಳಿದ್ರೆ ಕಳೆದ 25-26 ದಿನಗಳಿಂದ ಶಾಂತಯುತವಾಗಿ ನಡೆದುಕೊಂಡು ಹೋಗಿದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗುತ್ತೆ ಅಂತ ಹೇಳಿದ್ರೆ ಕೆಲವು ದುಷ್ಕರ್ಮಿಗಳ ಕೈವಾಡವೇ ಕಾರಣ ಆಗಿರುತ್ತೆ. ಅದರಿಂದ ವಿದ್ಯಾರ್ಥಿಗಳು ನೋವನ್ನು ಅನುಭವಿಸ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ನ ದೃಶ್ಯಗಳನ್ನ ನೀವು ನಿಮ್ಮ ಟಿವಿ ಸ್ಕ್ರೀನ್ಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರು ಯಾವ ರೀತಿ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಿನ್ನೆ ರಾತ್ರಿ ನಡೆದಿರತಕ್ಕಂಥ ದೃಶ್ಯಗಳವೆಲ್ಲ ಪೊಲೀಸರ ಮೇಲೆ ಕೂಡ ಹಲ್ಲೆ ಆಗಿದೆ. ಅದು ವಿದ್ಯಾರ್ಥಿಗಳಿಂದಲ್ಲ, ಕೆಲವು ಗೂಂಡಾಗಳಿಂದ, ಕೆಲವು ಈ ಪ್ರತಿಭಟನೆಯನ್ನ ಹಾಳು ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ, ಅವರಿಂದ ಈ ಆಗಿರ್ತಕ್ಕಂಥದ್ದು. ಗಮನಿಸ್ತಾ ಇದ್ದೀರಿ ನೀವು. ಪರಿಸ್ಥಿತಿ ಯಾವ ರೀತಿ ಇದೆ ಸ್ಥಳದಲ್ಲಿ ಅಂತ ಹೇಳಿದ್ರೆ, ವೀಕ್ಷಕರೇ ನೋಡಿ, ಕೆಲವು ಗೂಂಡಾಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹಾಳು ಮಾಡೋದಕ್ಕೆ ಇದರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಅವರನ್ನು ಕೂಡ ಪೊಲೀಸರು ಹೊಡಿತಾ ಇದ್ದಾರೆ. ನೋಡಿ ನೀವು ಒಂದು ದೃಶ್ಯದಲ್ಲಿ ಅವರನ್ನು ಕೂಡ ಚಿತರಿಸುವ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ.